ಹಾಯ್ ಎಲ್ರಿಗೂ. ಇವತ್ತು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಚಿಕನ್ಗೆ ಮ್ಯಾರಿನೇಟ್ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆಜಿಗಿಂತ ಅಂದರೆ 3/4 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಹಳದಿ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ಸಾಕು, ಉಪ್ಪಿನ ಹುಡಿ. ಉಪ್ಪು ಈಗ ಸ್ವಲ್ಪ ಹಾಕಿದರೆ ಸಾಕು, ಮತ್ತೆ ಬೇಕಾದರೆ ಮತ್ತೆ ನೋಡಿ ಹಾಕಬೇಕು. ಹಾಗೆ ಮೊಸರು ಇಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಬಿರಿಯಾನಿ ಮಾಡಲು ಬೇಕಾದ ಸಾಮಗ್ರಿಗಳು: ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ 3 ಟೊಮೆಟೊ ತಗೊಂಡಿದ್ದೇನೆ, ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ನೀರುಳ್ಳಿ ನಿಮಗೆ ಬೇಕಾದಷ್ಟು ತಗೊಳ್ಬೋದು. ನಾನೊಂದು 7 ನೀರುಳ್ಳಿ ತೆಗೆದುಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು, ಹುರಿದ ನೀರುಳ್ಳಿ, ಗೇರು ಬೀಜ. ಇದು ನಮಗೆ ಮಸಾಲೆಗೆ ಹಾಕಲಿಕ್ಕೆ ಒಳ್ಳೆ ಮೆಣಸು, ಬಡೆ ಸೋಂಪು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹುಡಿ ಮಾಡಿದ ಹುಡಿ. ಹಾಗೆಯೇ ಎಳ್ಳು ಮತ್ತು ಗೇರು ಬೀಜವನ್ನು ನೀರಿನಲ್ಲಿ ನೆನೆಸಿ ಅರ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಮಸಾಲೆಗೆ ಹಾಕಲಿಕ್ಕೆ. ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೀಗ ಎಣ್ಣೆ ಹಾಕ್ತಾ ಇದ್ದೇನೆ, ನೀರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಯಾಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ. ಈಗ ಕಾಯಿ ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಅರೆದ ಪೇಸ್ಟ್ ಹಾಕ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಮಿಕ್ಸ್ ಮಾಡುವ. ಇದು ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು. ಈಗ ನಾನು 2 ಸ್ಪೂನು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಖಾರಕ್ಕೆ. ಹಾಗೆಯೇ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಎರಡು ಟೀ ಸ್ಪೂನ್ ಕೊತ್ತಂಬರಿ ಹುಡಿ. ಆಗ ಜೀರಿಗೆ ಹುಡಿ ಹಾಕಿದ್ದು, ಹಾಗೆಯೇ ಈಗ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. ಈ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಹಾಕಬೇಕು. ಈಗ ಚಿಕನ್ ಸೇರಿಸುವ ಈ ಮಸಾಲೆಗೆ. ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಮಸಾಲೆಯಲ್ಲಿ ಬೇಯಬೇಕು. ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಮೊಸರು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆಗ ನಾನು ಒಳ್ಳೆ ಮೆಣಸು ಮತ್ತು ಬಡೆನ್ ಸೋಂಪು, ಹಾಗೆಯೇ ಚಕ್ಕೆ, ಲವಂಗ ಹುಡಿ ಮಾಡಿದ ಹುಡಿಯನ್ನೀಗ ಹಾಕಿದೆ. ಈಗ ಇದಕ್ಕೆ ಎಳ್ಳು ಮತ್ತು ಗೋಡಂಬಿ ಅರೆದ ಪೇಸ್ಟ್ ಸೇರಿಸ್ತಾ ಇದ್ದೇನೆ. ಇದು ಅರ್ಧ ಬೆಂದ ಮೇಲೆ ಇದನ್ನು ಸೇರಿಸಬೇಕು. ಈಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ, 1-2 ಸ್ಪೂನ್ ಅಷ್ಟು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿದ್ದೆಲ್ಲ, ಆಗ ಅದನ್ನೀಗ ಸೇರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಸೇರಿಸ್ತಾ ಇದ್ದೇನೆ. ಅನ್ನ ಬೇಯಲಿಕ್ಕೆ ನೀರಿಟ್ಟಿದ್ದೇನೆ, ಆ ನೀರಿಗೆ ಲವಂಗ ಹಾಕ್ತಾ ಇದ್ದೇನೆ, 2 ಏಲಕ್ಕಿ,
ಒಂದು ತುಂಡು ಚಕ್ಕೆ, ಹಾಗೆ 3 ಪಲಾವ್ ಎಲೆ ಹಾಕಿದ್ದೇನೆ. ಅದೇ 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ, ಅನ್ನ ಉದುರಾಗಿ ಬರಲಿಕ್ಕೆ. ಇನ್ನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಅನ್ನಕ್ಕೆ ಅದು ಎಳೀತದೆ. ಕುದಿದ ಮೇಲೆ ಅಕ್ಕಿ ಹಾಕುವ. ನೀರು ಕುದೀತಾ ಇದೆ, ಇದಕ್ಕೀಗ ಅಕ್ಕಿ ಹಾಕ್ತಾ ಇದ್ದೇನೆ. ಅನ್ನ ಮುಕ್ಕಾಲು ಹಸಿ ಬೇಯಿಸಿಟ್ಟಿದ್ದೇನೆ, ಅಂದರೆ ಅದು ಪೂರ್ತಿಯಾಗಿ ಬೇಯಬಾರ್ದು, ದಮ್ಮಿಗಿಡುವುದರಿಂದ ಅದರಲ್ಲೇ ಅದು ಬೇಯ್ತದೆ. ಹಾಗೆ ಮಸಾಲೆಯಲ್ಲಿ ರೆಡಿಯಾಗಿದೆ. ಈಗ ದಮ್ಮಿಗಿಡುವ. ಮಸಾಲೆಗೆ ಫಸ್ಟ್ ನಾನು ಅನ್ನ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಕಲ್ಲರ್ ಹಾಕ್ತಾ ಇದ್ದೇನೆ. ಆನಿಯನ್ ಹಾಕ್ತಾ ಇದ್ದೇನೆ ಗಾರ್ನಿಶಿಂಗಿಗೆ. ಹಾಗೆ ಸ್ವಲ್ಪ ಗೇರು ಬೀಜ, ಸಣ್ಣದಾಗಿ ಹೆಚ್ಚಿಟ್ಟ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ತುಪ್ಪ. ಇದೇ ಪ್ರೊಸೆಸ್ಸನ್ನು ನೀವು 4-5 ಸರ್ತಿ ರಿಪೀಟ್ ಮಾಡಬೇಕು. ಅಂದರೆ ನಿಮ್ಮ ಹತ್ರ ಎಷ್ಟು ಅನ್ನ ಇದೆ, ಎಷ್ಟು ಲೇಯರ್ ಬರ್ತದೆ ಅಷ್ಟರವರೆಗೆ ಅದೇ ರೀತಿ ಮಾಡ್ತಾ ಹೋದರೆ ಆಯಿತು. ಈಗ ಕೊನೆಯ ಲೇಯರ್ ಹಾಲಲ್ಲಿ ಬೆರೆಸಿದ ಕಲ್ಲರ್ ನೀರು ಹಾಕ್ತಾ ಇದ್ದೇನೆ. ಫ್ರೈ ಮಾಡಿದ ನೀರುಳ್ಳಿ, ಪುದೀನ ಕೊತ್ತಂಬರಿ ಸೊಪ್ಪು, ಗೇರು ಬೀಜ, ಕೊನೆಯದಾಗಿ ತುಪ್ಪ ಹಾಕ್ತಾ ಇದ್ದೇನೆ. ದಮ್ಮಿಗಿಡೋದ್ರಿಂದ ನಾನೀಗ 3 ತೂತುಗಳನ್ನು ಇದರಲ್ಲಿ ಮಾಡ್ತಾ ಇದ್ದೇನೆ, ದಮ್ ಒಳ್ಳೆ ಬರಲಿ ಅಂತ. ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಹಾಕಿ ಮುಚ್ಚಿಟ್ಟಿದ್ದೇನೆ. ಈಗ ಇದನ್ನು ನಾವು ಒಂದು ತವ ಗ್ಯಾಸ್ ಮೇಲೆ ಇಟ್ಟು ದಮ್ಮಿಗಿಡುವ. ಒಂದು 20 ನಿಮಿಷ ಇದು ಇದರಲ್ಲಿ ಹೀಗೆ ದಮ್ ಬರಲಿ. ಬಿರಿಯಾನಿ ರೆಡಿಯಾಗಿದೆ, ನೋಡುವ ಹೇಗೆ ಬಂದಿದೆ ಅಂತ. ನೋಡಿ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ನೋಡಿ, ಭಾಳ ಚೆನ್ನಾಗಿ ಆಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ನೋಡಿ ಮಸಾಲ ನೋಡಿ ಹೇಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ನೋಡಿ ಚಿಕನ್ ಪೀಸ್ ಒಳ್ಳೆ ಬಂದಿದೆ ನೋಡಿ. ನಾನು ಯಾವಾಗಲೂ ಈ ರೀತಿ ಬಿರಿಯಾನಿ ಮಾಡೋದು, ನೀವು ಈ ರೀತಿ ಯಾಕೆ ಮಾಡಬಾರ್ದು? ವೆರೈಟಿ ಆಫ್ ಬಿರಿಯಾನಿ ಇದೆ. ಹಾಗೆ ನಾನು ನನ್ನ ನೇಬರ್ಸಿಗೆ ಮತ್ತು ನನ್ನದೊಂದು ಕಸಿನ್ಗೆ ಕೊಟ್ಟು ನೋಡಿದೆ, ಅವರಿಂದಲೂ ಒಳ್ಳೆ ಕಮೆಂಟ್ ಬಂದಿದೆ. ಸೊ ನೀವು ಇದನ್ನು ಮಾಡಿ ನೋಡಿ. ಏನಾದರೂ ಚೇಂಜಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಒಳ್ಳೆಯದಾಗಿದ್ದರೂ ಹೇಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.